ಕುಳ್ಳವನು ತಟ್ಟಿಟ್ಟಿದ್ದೆ ಒಣಕ್ಯಂದವು ಅಲ್ಲೇ ಬಿಟ್ಟೆ ಅಂದ್ರೆ ಅವ್ರು ಇವ್ರು ತಗೊಂಡು ಹೋಗ್ಬಿಡ್ತಾರೆ. ಏನ ನಾವು ಕಷ್ಟಪಟ್ಟು ತಟ್ಟಿರ್ತವೆ, ಅವ್ರ ಇವ್ರ ಕೈಯಾಗ ಎರಡು ಹಿಡ್ಕೊಂಡು ಹೋದ್ರೆ ಕುಳ್ಳ ಖಾಲಿ ಮಾಡಿರ್ತಾರ. ಅದಕ್ಕೆ ಹೋಸನ್ನು ತಗೊಂಬಂದು ಒಳಗೆ ಇಟ್ಕೊಂಡಾನಿ. ಭಾಗ್ಯ ಓರಿ ಆಗೇತಿಲ್ಲ, ಲಘು ತಂದು ಕೊಡು ಅಂತಂದು ಹೇಳೇನಿ. ಹೊಲಕ್ಕೆ ಹೋಗ್ಬೇಕು. ಇವ ಬರ್ವಲ್ರಿ, ನಂದೆಲ್ಲ ಆಗಿ ಎಷ್ಟೊತ್ತಾತು. ಲಘು ಬರ್ರಿ. ಆದ್ರೆ ತಗೊಂಬರ್ಬೇಕಿಲ್ಲ, ನಾ ಕಾಯಕತ್ತ ನೀ ಹಾಕೊಂಬರ್ತಿ ಅಂದ. ಆಗೇತಿಲ್ಲ ಹಾಗೆ ಭಾಳ ಹೊತ್ತಾತು. ನೀವು ಬರ್ತೀರಿ ನಾ ಕಾಯ್ಕೊಂತ ಕುಂತಾನಿಲ್ಲಿ. ನೀವು ಬರ್ಲಿಲ್ಲಕ್ಕ ಕುಳ್ಳವನು ಜೋಡಿಸ್ಕೊಂತ ಕುಂತೆ. ಚಲೋ ಆತ್ ಬಿಡತ್ತಾಗ. ಆಗೇತಿಲ್ಲ, ಲಘು ಹಾಕೊಡಿಲ್ಲಿ. ನಾವು ಹೊಲಕ್ಕೆ ಹೋಗ್ಬೇಕು, ಹೊತ್ತಾಗೈತಿ. ಏನ ಮೋಟ್ರ್ ಕೆಟ್ಟತಂತ ಇವನು ಸಿದ್ದಪ್ಪ ಫೋನ್ ಮಾಡಿದ್ದ. ಯಾಕ ಮೋಟ್ರ್ ಚಾಲುವಾಗವಲ್ದಣ, ಲಘು ಬಾ ಅಂತಂದು. ಅದಕ್ಕೆ ಯಾರನ್ನ ರಿಪೇರಿ ಮಾಡೋನು ಕರ್ಕೊಂಡು ಹೋಗ್ಬೇಕು ನೋಡಿದ್ಲಾಗ. ಏನು ತಿಂಗಳಾಗ 2 ಡೇಟ್ ಬರೀ ರಿಪೇರಿಗೆ ಬರ್ತೈತದು ಮೋಟ್ರ್. ತೆಗೆದು ಬೇರೆದ್ರ ಹಾಕಿಸ್ಕೋಬೇಕು ಅಂತ ಅನ್ಕೊಂಡನಿ. ಅದಕ್ಕೆ ಆಕಾರ ರೊಕ್ಕನ ಯಾವ್ದ್ರ ಬೇರೆ ಮೋಟ್ರ್ ತಗೊಂಡಿದ್ರ ಹೊಸಾದ್ರ ಸಿಕ್ತಿತ್ತು. ಅದನ್ನ ಬಿಟ್ಟು ಸುಮ್ಮ ತಿಂಗಳಿಗೆ 2 ಡೇಟ್ ರಿಪೇರಿ ಮಾಡಿಸ್ಕೊಂತ ಕುಂದ್ರಿ ನೀವು. ಏನಿವತ್ತು ಪಲ್ಯ, ಸೊಪ್ಪಿನ ಪಲ್ಯ, ಮುಳುಗಾಯಿ ಪಲ್ಯ ಎಲ್ಲ ಮಾಡಿದಿ? ಅವೇನವು ರೊಟ್ಟೆ ಏನು? ಇಲ್ರಿ, ಚಪಾತಿ ಮಾಡಿದೆ. ಸುಮಾನ್ ಮಗಳಿಗೆ ಇದು ನಿತ್ಯ ಅದಾಳಲ್ಲ, ತಿನ್ನಂಗ ಇಲ್ರಿ ರೊಟ್ಟಿನ ಹುಡುಗಿ. ಇಲ್ಲಿ ಬಂದಾಸುಟ್ಟು ಅದಕ್ಕೆ 2 ಚಪಾತಿ ಮಾಡೋಣ ಅಂತ ಮಾಡಾಕತ್ತೆ. ತೆಗಿಯತ್ತಾಗ ಹುಡುಗಿಗೆ ಏನು ಮಾಡೋದು ಎಲ್ಲಾರ್ಗು ಸೇರ್ ಮಾಡಿದ್ರಾತು. ಸಂಜೆ ಮುಂದೆ ಬೇಕಾದ್ರೆ ಬಿಸಿ ರೊಟ್ಟಿ ಹಾಕಿದ್ರಾತ ಅಂದು ಚಪಾತಿನ ಮಾಡಿದೆ. ನನಗೆ ರೊಟ್ಟಿ ಇದ್ರು ಕೊಡು. ನಿನವಿಲ್ಲ ರೊಟ್ಟಿ? ರೊಟ್ಟಿ ತಿನ್ನೋದಿದ್ದೈತಿ, ತಿನ್ರಿ. ಏನಾಗಂಗಿಲ್ಲ, ಒಂದ್ ದಿವ್ಸ ಚಪಾತಿ ತಿಂದ್ರೆ. ಒಟ್ಟು ನೀನು ಹೇಳಿದ್ದ ಆಗ್ಬೇಕು ನೋಡು. ಒಟ್ಟು ನಿನಗೆ ಎಲ್ಲದಳ ಸುಮಾ? ಹೊರಗಿದ್ಲು ಹುಡುಗಿ ಆಡ್ಸಕತ್ತಿದ್ಲು. ಅದು ಒಳಗ ಬರೋದಿಲ್ಲ ಹುಡುಗಿ, ಬರೀ ಹೊರಗ ಆಡ್ತಾನೆ ಅಂತಾಳ. ಅದಕ್ಕೆ ಇಲ್ಲಿ ತಗೋ ಅತಿಗಮ್ಮ ಇಲ್ಲೇ ಕುಂದಿರ್ತಾನೆ ಆಡಿಸ್ಕೊ ಅಂತ ಅಂದ್ಲು. ಕರಿತಂತಾಡ್ರಕಿನು ಮತ್ತೆ ನಾಷ್ಟ ಮಾಡ್ತಾ ಹಾಕೊಡ್ಬೇಕಾ ಪಾಪ ಹುಡುಗಿಗೆ. ಇಟ ತನಕ ಇನ್ನು ಬರೀ ಇದನ್ನ ಮಾಡ್ಕೊಂತ ಕುಂದಿರ್ತಿದ್ದಿ. ಸುಮಾ ಸುಮಾ. ಹ್ಞೂ ಅಣ್ಣ ಬಂದೆ. ಇಲ್ಲೇ ಆಡಮ್ಮ, ಒಳ ಬಾ, ಇಲ್ಲಿ ಹೋಗ ನಿಲ್ಕ್ರ. ಬರಲ್ಲ, ಇಲ್ಲೇ ಆಡ್ ಮತ್ತ. ಏನ ಎಲ್ಲಿ ಹೋಗಕ್ ಹೋಗ್ಬೇಡ, ಇಲ್ಲೇ ಆಡ. ಬಂದೆ. ಏನಣ್ಣ? ನಾಷ್ಟ ಮಾಡ್ಬಾರ್ವಾ, ಕುಂದ್ರಿಲ್ಲೇ. ನಾನು ಆಮೇಲೆ ಮಾಡ್ತಿದ್ದೇನ, ಮಾಡಿ ನೀನು. ಏನಾಗಲ್ಲ, ಕುಂದ್ರಿಲ್ಲಿ. ನಾಷ್ಟ ಅದನ್ನ ಮಾಡು. ನಿಮ್ಮ ಅತ್ತಿಗೆ ಮಗಂತ್ರ ಬುದ್ಧಿನೇ ಇಲ್ಲ. ಲಘು ಲಘು ನಾಷ್ಟ ಅದನ್ನ ಹಾಕೊಡ್ಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ. ಸುಮ್ಮನ ಬರೀ ಏನಾರು ಬದುಕು ಮಾಡ್ಕೊಂತ ಕುಂದಿರ್ತಾಳ. ನಾಷ್ಟ ಮಾಡು. ಇನ್ನು ಕರ್ಕೊಂಬೋಗು, ತಿಂತಾಳಕಿನ್ನ. ಆಗ್ಲೇ ಒಂದ್ ಚಪಾತಿ ಹೆಚ್ಚಿಕೊಟ್ಟಿದ್ದೆ, ತಿಂದಿಲ್ಲಣ್ಣ. ಅಲ್ಲ ಅಂತಿಕ್ಕಿ, ಆಮೇಲೆ ತಿಂತಾಳ್ಬಿಡು. ತಿಂದಾಳ ಮತ್ತೆ ಕುತ್ಕ. ನೋಡ್ ನಿಮ್ಮ ಅಣ್ಣ ನನಗೆ ಬೈತಾನ. ಇನ್ನು ಕರದ್ನಿಲ್ವಾಗ್ಲೇ ಬಾ ಅಂದ್ರೆ ಆಮೇಲೆ ತಿಂತಾನ ಹತ್ತಿಗೆಮ್ಮ ಅಂದಿ. ನಿಮ್ಮ ಅಣ್ಣ ನೋಡ್ ನಾನ ಹಾಕೊಟ್ಟಲ್ಲ ನಂಗೆ ಹೆಂಗ್ ಮಾಡ್ತಾನ. ಅಣ್ಣಂಗೆ ಮಾಡ್ತಾನೆ ಬಿಡ್ರಿ ಹತ್ತಿಗೆಮ್ಮ. ನೀವೇನು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ, ಹಾಕ್ರಿ. 3 ತಿಂದ್ರಾತ್ ಮತ್ತೆ. ತಗೋರಿ, ತಗೋ ಸುಮ. ಅಲ್ಲ ಹತ್ತಿಗೆಮ್ಮ, ನೀನು ಹಚ್ಕೋ. ಮತ್ತೆ ಆಮೇಲೆ ಮತ್ತೇನು ಬೇಕಿ ತಿಂತಿದಿ, ಹಚ್ಕೋ ಈಗ. ತಗೊಳವ, ಇನ್ನು ನಂದು ಜಳಕ ಆಗ್ಬೇಕ. ನಾ ಆಮೇಲೆ ತಿಂತಾನ, ತಗೋ. ನೀ ತಿನ್ನು. ಏನಾಗಲ್ಲ, ತಿನ್ನು. ಜಳಕ ಮಾಡಿ ತಿನ್ನು ಅಂತಂದೇನು ದೇವ್ರು ಹೇಳಂಗಿಲ್ಲ. ತಿನ್ನು. ನನಗದು ರೂಢಿ, ತಗೋರಿ ನೀವು ತಿನ್ರಿ. ಅಣ್ಣ ನಾಳೆ ಊರಿಗೆ ಹೋಗ್ಬೇಕಂತ ಅನ್ಕೊಂಡಾನಿ. ಇವರು ಬಾ 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 ಅನ್ನಕತ್ತಾರ. ಅತ್ತೆಯರ್ಗು ಭಾಳ ಆರಾಮಿಲ್ಲ ಅಂತ. ಇಂಥ ವಾತಾವರಣಕ್ಕೆ ಅದಕ್ಕೆ ಭಾಳ ಶೀತದ ಆಗೈತಿ. ಮತ್ತು ಬರ್ಬೇಕಿಲ್ಲ ನೀನು, ಹೋಗಿ 8 ದಿವಸ ಆಯ್ತು ಅನ್ನಕತ್ತಾರಣ. ನಾಳೆ ಹೋಗ್ಕಂತ ತಗೋ. ಬಂದು 8 ದಿವಸ ಎಲ್ಲವ? ಈ 6 ದಿವಸ ಆಗೈತಿ. ನಿನ್ನ ಗಂಟೆ 2 ದಿವಸ ಹೆಚ್ಚಿಗೆ ಹೇಳ್ತಾನೆ ಬಿಡು. ಹಂಗಾರ ಏನು ತಿನ್ಲಿಲ್ಲ ಉಣ್ಲಿಲ್ಲ ಹಂಗ ಬಂದಾಕ ಹಿಂಗೆ ಹೊಂಡ್ತಾನೆ ಅಂದ್ರೆ ಇರು 4 ದಿವಸ ಇದ್ದು ಹಬ್ಬ ಮುಗಿದ್ಮೇಲೆ ಕಳಸಾನ ಅನ್ಕೊಂಡೆ. ಇನ್ನು ತಿಂಗಳಾಕೈತಿ ಹಬ್ಬ. ಮತ್ತು ನಿಮ್ಮವು ಕೆಲಸ ಇರ್ತಾವು. ಇನ್ನೊಂದು 4 ದಿವಸ ಇದ್ದು ಹೋಗಂತೆ ಅಂತ ತಗೋ. ಹೇಳ್ತಾನೆ ಅನ್ಬೇಕಾರ ಇವನಿಗೆ, ರಮೇಶಿಗೆ ಫೋನ್ ಮಾಡಿ. ಅತ್ತೆಯರ್ಗ ಆರಾಮಿಲ್ಲ ಅಂತ ಈಗ ಮಾಡೋರು ಯಾರು ಇಲ್ಲಲ್ಲ, ಹಂಗಾಗಿ ಹೋದ್ಮೇಲೆ ನೋಡ್ಕೊಳ್ಳೋದು ಇದ್ದದೈತೆ ತಗೋ ನಿನ್ಗ. ಅಲ್ಲಿ ಮತ್ತೆಲ್ಲರೂ ಇರು 4 ದಿವಸ ನೆಮ್ಮದಿಯಾಗಿ. ಎಲ್ಲಿ ಅಂತ ನೆಮ್ಮದಿ ಸಿಗಂಗ ಇಲ್ಲಿ ನಿನಗೆ. ಬರೀ ಬದುಕು ಅಂತಂದ ಇರ್ತಿದಿ. ಇಲ್ಲ ನೆಮ್ಮದಿಯಾಗಿ ಇದ್ದು ಹೋಗು. ಈಗ ಅಣ್ಣ ಬಂದದ್ನಣ್ಣ, ಶಂಕರಣ್ಣ. ನಮ್ಮ ಮನೆಗೆ 2 ದಿವಸ ಬಂದು ಹೋಗವ ಅನ್ನಕತ್ತಾನ. ಅವ ಮನ್ಸು ಬೇಸರ ಮಾಡ್ಕೊಂಡಾಳಂತ ಮೊನ್ನೆ ಹಂಗಾಸುಟ್ಟು. ನೀನು ಮತ್ತು ಅವತ್ತು ಬಂದಾಕಿವ ನಿಮ್ಮ ಅವನ್ನ ನೋಡಾಕ ಬಂದಿರಲ್ಲ. ಬಂದು 2 ದಿವಸ ಇಲ್ಲಿದ್ದು ಹೋಗಂತೆ ಅಂತ ತಗೋ ಅನ್ನಕತ್ತಾನ. ಏನು ಮಾಡಲಿ ಅನ್ನಂಗಾಗೈತೆ ನನಗಂತರು. ನೋಡುವ ಏನು ಮಾಡ್ತಿ. ನಾನು ಏನು ಹೇಳಿ, ನಿನ್ನ ಇಷ್ಟನವ. ಅವನು ಅಣ್ಣನ ನಾ ಏನು ಬೇಡ ಅನ್ನಂಗಿಲ್ಲ. ನಿನಗೆ ಹೋಗ್ಬೇಕು ಅನ್ಸಿದ್ರು ಹೋಗು. ಮತ್ತು ಅವನು ಅಲ್ಲೇ ಐತಲ್ಲ, ಇರ್ಬೇಕನ್ಸಿದ್ರು ಇರು, ಇಲ್ಲದ್ರೆ ಇಲ್ಲೇ ಇರ್ತಿ ಅಂದ್ರೆ ಇಲ್ಲೇ ಇರು ಅಂತ. ಅಣ್ಣ ಹೋಗಿ 2 ದಿವಸ ಇದ್ದು ಅತ್ಲಾಗ ಊರಿಗೆ ಹೋದ್ರ ಆತ ಅನ್ಕೊಂಡನಿ. ಅವ ಮನ್ಸಿಗೆ ಬೇಸರ ಮಾಡ್ಕೊತಾಳ. ನಾನು ಮತ್ತೆ ಈಗ ಓದಕ್ಕೆ ಮತ್ತೆ ಯಾವಾಗ ಬರೋದ ಏನ, ಅದಕ್ಕೆ ಅಲ್ಲಿ ಒಂದು 2 ದಿವಸ ಇದ್ದು ಹೋಗ್ಲಿ ಅಂತ. ಹಂಗ ಮಾಡು, ನಿನ್ನಿಷ್ಟ. ಅಲ್ಲೇ ಇರ್ತಿ ಅಂದ್ರೆ ಹೋಗಿ ಇರು. ಮತ್ತು ಪಾಪ ಅವಗೂ ನೋಡಂಗಾಗಿರ್ತೈತಿ. ನೀನು ಇರ್ತಿ ಅಂದ್ರೆ ಇರು. ಆತಣ. ಆಮೇಲೆ ಹೊಕ್ಕಾನಿ ಹೋಗಿ ಅಲ್ಲೊಂದು ಇದ್ದು ನಾಳೆ ಸಂಜಿಕೆಗಿಲ್ಲ ನಾಡ್ದು ಬೆಳಗ್ಗೆ ಊರಿಗೆ ಹೊಕ್ಕಾನಣ್ಣ ನಾನು. ಬಂದು ಹೇಳೋಕ ನೀ ಹೋಗ ಮುಂದೆ, ಅದಕ್ಕೆ ಹೇಳಕತ್ತ ನಿನಗೆ ಮುಂಚೆಗ. ನೋಡುವ, ಮತ್ತು ಅಲ್ಲಿ 2 ದಿವಸ ಆಗತ್ಲೆ ಮತ್ತೆ ಹೊತ್ತಕತಿ. ಈಗ ಆಗ್ಲೆಲ್ಲ ಹೇಳೋಕ್ಕಾಗಂಗಿಲ್ಲ ನಿನ್ನ ಗಂಡಗೆ.
ಮತ್ತು ಹೋಗುವಂತ ತಗೋ ಮತ್ತೆ ಬಾ ಹಬ್ಬದ ಮುಂದೆ. ನೋಡ್ತಾನಣ್ಣ. ಆದ್ರೆ ಬರ್ತಾನೆ ಇಲ್ಲಕ್ರೆ ಇಲ್ಲ. ಉಂಡಿ ತೊಗೊಂಡು ಬಂದಾಗ ಬಂದು 2 ದಿವ್ಸ ಇದ್ದೋಕಾನಂತ. ನಾ ಹಂಗಾರ ಅಣ್ಣನ ಮನೆಗೆ ಹೋಗಿ ಬರ್ತಾನೆ ತಗೋ. ಹಂಗ ಮಾಡುವ ಹೋಗು. ಹೌದಲ್ಲೇ ಪಾಪ ಈಗ ಅವನು ಕರೆಯಕತ್ತಾನಂತ ಅಣ್ಣ. ಹೋಗ್ಲಿ ಬಿಡು, ಮತ್ತೆ ಅಲ್ಲಿ 2 ದಿವ್ಸ ಇದ್ಲು ಅಂದ್ರೆ ಪಾಪ ಅವ್ರಿಗೂ ಸಮಾಧಾನ ಅನಿಸ್ತೈತೆ ಅವ್ಗ ಅಣ್ಣಗೆ. ಆಕಿ ಹೋಗ್ಬೇಕು ಅನ್ಸಿದ್ರು ಹೋಗ್ಲಿ ಬಿಡ್ರಿ, ಇಲ್ಲದ್ರೆ ಬ್ಯಾಡದ್ರೆ ಇಲ್ಲೇ ಇರಲಿ. ನೀನು ಇಷ್ಟನ್ವಾ ಸುಮ್ಮ, ನಾವೇ ಹೋಗು ಅನ್ನಂಗಿಲ್ಲ, ಬ್ಯಾಡ ಅನ್ನಂಗಿಲ್ಲ. ಓಕೆ ಅಂದ್ರೆ ಹೋಗಿ, ಮತ್ತೆ ಅತ್ತಿಯರು ಮಾವಾರು ನಿನಗೂ ಪಾಪ ಜೀವ ಮಾಡ್ತಾರ, ಹೋಗು. ಈ ರತ್ನಕ್ಕ ಮಾತಾಡ್ಸಿದ್ರ ಮಾತಾಡ, ಇಲ್ಲಕ್ರ ಸುಮ್ಮನಿರು ಅಲ್ಲಿ. ಏನು ಆಕಿ ಈಗ ಬಿಗಿ ಹತ್ತೈತಿ ಮಾವಂದು, ಏನು ಅನ್ನಂಗಿಲ್ಲ. ಆಕಿ ಹೇಳಿದ್ದು ಏನು, ಆಕಿ ಮಾತಿಗೆ ಏನು ಬೇಜಾರಾಗಕ್ಕೆ ಹೋಗ್ಬೇಡ. ಅತ್ತಿಯರ್ನ ಮಾತಾಡ್ಸು, ಇರು ಅತ್ತಿಯರ್ನ ಮಾತಾಡಿಸ್ಕೊಂಡು. ಆಕಿ ಹೇಗೆ ಮಾತಾಡ್ಸಿದ್ರೆ ಮಾತಾಡಿ, ಇಲ್ಲಕ್ರ ಸುಮ್ಮನರು. ಹಂಗ ಮಾಡ್ತಾನೆ ಅತ್ತಿಗೆಮ್ಮ. ನಾನು ಮಾತಾಡಿಸ್ತಾನೆ, ಚಂದಂಗೆ ಮಾತಾಡಿಸಿದ್ರೆ ಮಾತಾಡಿಸ್ತಾನೆ, ಇಲ್ಲಕ್ರ ಸುಮ್ಮನೆ ಇರ್ತಾನತ್ತಾಗ. ಇನ್ನೇನು ಅವನದು ಮಕ್ಕ ನೋಡಿ, ಅಣ್ಣನ ಮಕ್ಕ ನೋಡಿ ಹೋಗಕತ್ತಾನಟ. ನನಗೇನು ಮನ್ಸಿಲ್ಲ ಅಲ್ಲಿರೋದು ಹೋಗಿ. ಆದ್ರೆ ಅವ್ವ ಬೇಸರ ಮಾಡ್ಕೊಂಡಾಳ ಅಂತಂದು ಹೋಗಕತ್ತಾನಟ. ಇವ ಮನಿ ಮಂತೇನದ್ದು ಎತ್ತಿನ ಇಲ್ಲವ ಈ ಹುಡುಗಿಗೆ. ಏನು ಸಾಕಾಗೋಗೈತತ್ತಾಗ, ಎಲ್ಲ ನಾವು ಮಾಡಿ ಸಾಯ್ಬೇಕಾಗೈತತ್ತ. ಖಾರ ಪುಡಿ ಎಲ್ಲ ಖಾಲಿ ಆಗೈತಿ, ಒಣಮೆಣಸಿಕಾಯಿ ತುಂಬಿಟ್ಟ ಹಂಗಾದವು. ತೆಗೆದು ಒಂದಿಟ್ಟು ಬಿಸಿಲು ಬಿದ್ದಾಗ ಒಣಗಿ ಹಾಕಿದ್ರ ಒಣಕ್ಯಂತ ಹೋಗಿ ಕುಟ್ಟಿಸ್ಕೊಂಡಾರ. ಬರ್ತಾನ ಏನು ಕಬ್ರಲ್ಲ, ಬರೀ ಅಲ್ಲಿ ಕುಂತು ಇಲ್ಲಿ ಕುಂತು ಎಲ್ಲರಿಗೂ ಚಾಡಿ ಮಾತಾಡಿ ಜಗಳ ಮಾಡೋದು ಬಿಟ್ರೆ ಏನೇನಿಲ್ಲ ನೋಡಿದಕ್ಕಂತ್ರ. ಎಲ್ಲ ನಾವು ಮಾಡ್ಬೇಕತ್ತ. ಖಾರ ಪುಡಿ ಓಟು ಖಾಲಿ ಆಗೈತಿ, ಅದಕ್ಕೆ ಒಂದಿಟ್ಟು ಬಿಸಿಲಿಗೆ ಹಾಕೇನಿ. ಹೋಗಿ ಸಂಜೆ ಮುಂದೆ ಹಾಕಿಸ್ಕೊಂಡಾರ. ಬರ್ತಾನ ಶಂಕರು ಅಂತಂದು. ಚಲೋ ಬಿದ್ದತ್ ನೋಡಿ ಬಿಸಿಲು. ಕಾಣಿ ಹಿಡಿದು ಮಕ್ಕೊಂತಾಳ. ಏನು ಬಂದೈತಿ ಕೆಟ್ಟ ರೋಗ ಅನ್ನಂಗ. ಅಲ್ಲಲ್ಲ ಗುಂಡವ ಬಾ. ಅವ್ವ ಬರಕತ್ತೈತಿ, ನಾನು ಓಡೋಡ್ ಬಂದೆ. ನಾ ಸಾವ್ಕಾಸ ಬರ್ಬೇಕವ್ವ, ಬಿದ್ಗಿದ್ರ ಬಾ. ಯವ್ವ ಏನ್ ಮಾಡಕತ್ತೀವ? ಏನಿಲ್ವಾ, ಇದು ಖಾರ ಪುಡಿ ಖಾಲಿಗಿತ್ತ, ಹಾಕಿಸ್ಕೊಂಡ್ ಬರ್ತಾನೆ ಬೇ ಸಂಜೆ ಮುಂದೆ ಅಂದದ್ನ. ಅದಕ್ಕೆ ಒಣೆ ಹಾಕಿದ್ನವ. ಒಣಗಿದ್ರ ಪಾಡಲ್ಲ, ಅದಕ್ಕೆ ಒಣೆ ಹಾಕಕತ್ತಿದ್ದೆ. ಬಾ ಒಳಗೆ ಹೋಗೋಣ ಬಾ, ಚಾ ಮಾಡ್ತಾನೆ. ಏನು ಬೇಡವಾ ಈಗಿನ ಅತ್ತಿಗೆಮ್ಮ ಇದು ಚಪಾತಿ ಮಾಡಿ ಸೊಪ್ಪಿನ ಪಲ್ಯ ಮುಳಗಾಯಿ ಪಲ್ಯ ಮಾಡಿತ್ತ, ತಿಂದು ಚಾ ಅದನ್ನ ಕುಡಿದು ಬಂದು ನೋಡಿ ಈಗ. ಹೌದೇನು? ಒಳಗೆ ಹೋಗೋಣ ಬಾ. ಇನ್ನ ಬಂದದ್ನ ಬ್ಯಾಗ್ಲೆ ಬಾರ್ವಾ ಅಂತಂದು ಅದಕ್ಕೆ ಬಂದೆವ. ಅತಿಯಮ್ಮ ಒಳಗದಾಳವ. ಏನು ಮಾಡ್ತಾಳೆ ನಿಮ್ಮ ಅತ್ತಿಗೆಮ್ಮ ಬದುಕು? ಆತ್ ಬಿಡು, ನಿಮ್ಮ ಅಣ್ಣಗೆ ಹೇಳಿದ್ದೆ ಆಕಿ ಮತ್ತು ಊರ್ಗೆ ಓದ್ಕಿದ್ದಾಳು, 1-2 ದಿವ್ಸ ಬಂದಿದ್ದು ಕಳ ಕರೆದ್ ಬಾ ಅಂತಂದು. ಬಂದದ್ನ ಏನು ಹಂಗ ಹೊರಗೆ ಕರೆದ್ ಬಂದ. ಅವನು ಒಳ ಬಂದಾನು. ಪಾಪ ಬರಾಕ ಮನ್ಸೈತಿ, ಆದ್ರೂ ಬರೋದಿಲ್ಲ ಅವನು. ಬಾ ಅಂದೆ, ಇಲ್ಲಿ ತಗೊಳ್ವಾ ಹೊಲಕ್ಕೆ ಹೋಗ್ಬೇಕು ಬಾ ಮತ್ತೆ ಮನೆಗೆ ಅಂತಂದು ಹೇಳಿ ಹೋದ್ನ. ತೆಗಿಯತ್ತಾಗ ಅಣ್ಣ ಅಷ್ಟು ಹೇಳ್ಯಾನ ಅಂತಂದು ಬಂದು ಬೇ ನಾನು. ಚಲೋ ಆತ್ವ, ಏನಾಯ್ತು ನಿಮ್ಮ ಅಣ್ಣನ ಮಕ್ಕ ನೋಡ್ಕೊಂಡಾರ, ಬಂದೆಲ್ಲ ಬಾ ಒಳಗೆ ಹೋಗೋಣ ಬಾ. ನೀನೇನು ಅಷ್ಟ ಮಾಡಿದ್ದಿಲ್ಲ ಬೇ, ನಮಗೆ ಯಾರು ಮಾಡಿ ಹಾಕ್ಬೇಕವಾ? ಅಲ್ಲಿರ ಇದ್ದಾಗ ಆಕಿ ನಿಮ್ಮ ವೈನಿ ಎಲ್ಲ ಮಾಡಿ ಹಾಕಿ ಹೊತ್ತೊತ್ತಿಗೆ ನನಗೆ ಚಿಂತಿದ್ದಲ್ವ. ಇಲ್ಲಿ ನಾವ ಮಾಡ್ಕೊಂಡು ತಿನ್ಬೇಕು ನೋಡು. ಅದ್ರಾಗ ಮತ್ತೆ ದನಕರುಗಳು ಬೇರೆ ಮ್ಯಾಲೆ ಇದು ಏನು ಬಕ್ ಮಾಡ್ತೈತಿ, ಏನು ಅಲ್ಲೋಟ್ ಇಲ್ಲೋಟ್ ಬದುಕು ಮಾಡ್ತೈತಿ, ಕುಂದಿರ್ತೈತಿ. ಏನು ಎಲ್ಲ ನನ್ನ ಮೇಲೆ ಬಿಟ್ಬಿಟ್ಟಾಳ ನೋಡು. ಒಟ್ಟ ಏನು ಬದುಕು ಮಾಡ್ತಾಳ, ಏನು ತಾನು ಏನು ಅನ್ನಂಗಿಲ್ಲ ಆಡಂಗಿಲ್ಲವ. ಯಾವ ಹುಯ್ಯ ನಂಗೆ ಹಂಗ ಜಗಳಕ್ಕ ಬರ್ತಾಳ. ಹೋಗ್ಲಿ ಬಿಡವೆ, ತಿಳಿದಾಟ ಮಾಡು ಸುಮ್ಮನರತ್ತ. ಹೋಗ್ಲಿ ಅದಕ್ಕೆ ಮನ್ಯಾಗ ನೆಮ್ಮದಿ ಇರೋದಿಲ್ಲ ನೋಡಿ, ಜಗಳ ಮಾಡ್ಕೊಂತ ನಿಂತ್ರ. ಹೋಗ್ಲಿ ತಿಳಿದಾಟ ಅವ್ರು ಮಾಡಲಿ, ಉಳ್ದದ್ದು ನಿನಗೆ ಏಟಕತ್ತಾಟ ನೀನು ಮಾಡ್ಕೋ, ಸುಮ್ಮನಿರತ್ತ. ಹೋಗ್ಲಿ ಆದಾಟ ಮಾಡ್ಕೊಂಡು ಬಾ ಒಳಗೆ ಹೋಗೋಣ ಬಾ. ಅಮ್ಮ ಪ್ರಿಯಾ ಸಾಲಿಗೆ ಹೋಗ್ಯಾಳವ, ಬರ್ತಾಳ ಬಾ. ಸಂಜೆ ಮುಂದೆ ಆಡುವಂತೆ ಅಂತ ಆಕಿ ನೀನು ಕೂಡಿ ಬಾ ಒಳಗೆ ಹೋಗೋಣ ಬಾ. ಇವ ವೈನಿ ಏನಾರ ಅಂತಾರ ಅಂತಂದು ಒಂಥರಾನ ಬೇ ನನಗಂತರು. ಅಕ್ಕಿದೇನ ಮುಳಿದು ಅಕ್ಕಿಗೆ ಎದ್ರಕೊಂದು ಬರೋದು ಬಿಡ್ತೀಯನ ನಿಮ್ಮ ಅಣ್ಣನ ಮನೆಗೆ ನೀನು? ಹಿಂಗೆ ಮಾಡ್ಕೊಂಡ್ರ ನಿಮ್ಮ ಅಣ್ಣ ಎಷ್ಟು ಜೀವ ಅದ ನಿನ್ನ ಮ್ಯಾಗ, ಅಷ್ಟು ಕರೆದು ಬಂದಾನ. ಅಕ್ಕಿದೇನು ಆಕಿಗೆ ಎದ್ರಕೊಂತ ಹೋದ್ರೆ ಆಕಿ ಎಷ್ಟು ಹಾರಾಡಕತ್ತಿರೋದು. ಈಗ ಅರ್ಧ ಸೊಕ್ಕು ಮುರಿದೈತಿ, ಇನ್ನೊಂದು ಅರ್ಧ ಐತಿ ಸೊಕ್ಕು, ಅದನ್ನು ಮುರಿತಾನ. ಮುಲಿ ಗುಂಪಕ್ಕಳೆಲ್ಲ ಗೊತ್ತಾಕತ್ತೈತಿ. ಈಗೇನು ಸಂಬಂಧಗಳು ಬೆಲೆ ಏನು ಗೊತ್ತಿಲ್ಲ. ಒಟ್ಟೆ ತಾನ ಸಾಧಿಸ್ಬೇಕು ಅನ್ನೋದೊಂದು ಹಠ ಅದಕ್ಕೆ. ಬಾರ್ವಾ ಕುಂದ್ರಮ್ಮ. ಈಗ ಏನಾರ ಹಾಕೊಡೋಣ ಅಂದ್ರೆ ತಿನ್ನಾಕ ಏನಿಲ್ವ. ಪಲ್ಯಕ್ಕೆ ಅದು ನೀಟ ಅಂತಡಿ, ಈಗ ಬಿಸಿ ರೊಟ್ಟಿ ಹಾಕ್ತಾನೆ ಉಣ್ವಂತೆ ಅಂತ. ಏನು ಬ್ಯಾಡ ಬಿಡಬ. ಈಗಿನ ಅಲ್ಲಿ ಅತ್ತಿಗೆಮ್ಮ ಚಪಾತಿ ಪಲ್ಯ ಇಕ್ಕಿ ಸಲುವಾಗಿನ ಮಾಡಿದ್ದು. ರೊಟ್ಟಿ ತಿನ್ನಕ ಅಷ್ಟು ಇಷ್ಟಪಡೋದಿಲ್ಲ, ಚಪಾತಿ ತಿಂತಾಳ ಅಂತಂದು ಬಿಸಿ ಪಾಪ ಚಪಾತಿ ಮಾಡಿದ್ಲು ಅತ್ತಿಗೆಮ್ಮ. 2 ಚಪಾತಿ ತಿಂದಾಳ. ಈಗೇನು ಬ್ಯಾಡ ಬಿಡಕ್ಕೆ, ಈಗೇನು ತಿನ್ನೋದು ಬೇಡ ಅಂದ್ರೆ ಹೆಂಗವ. ಈಗ ಮಾಮ ಬರಲಿ, ಏನಾರು ಕೊಡಿಸ್ಕೊಂಬರ್ತಾನೆ ತಗೋ. ಮಾಮ ಯವ್ವ ವೈನಿ ಇದ್ದಿಲ್ಲಲ್ಲ, ಎಲ್ಲೋಗ್ಯಾರ? ಎಲ್ಲೋ ಕಳ್ವಾ, ಬರೀ ಅಲ್ಲಿ ಇಲ್ಲಿ ಒಂದು ಇಟ್ಟಿಟ್ಟು ಬದುಕು ಮಾಡ್ತಾಳೆ. ಗಂಡಿದ್ದಾಗ ಗಂಡು ಹೋಗತ್ಲೇ ಕೊನೆ ಹಿಡಿತಾಳ ನೋಡು. ಏನು ನಾನು ಬಿಡು ಅವನಿದ್ರೆ ಹೇಳೋದು ಬೇಡ, ಮತ್ತು ಸುಮ್ಮನೆ ಹುಯ್ಯ ನಂಗೆ ಜಗಳಕ್ಕೆ ಹೋಗಾನ ಅಂತಂದು ಎಷ್ಟು ಸುಧಾರಿಸ್ತಾನವ. ಏನಾರ ಹೇಳು ಎಟ್ಟಿ ಆಸಿ ಮಾತಾಡ್ತಾಳ. ಏನು ಹೋಗ್ಲಿ ಬಿಡ್ಬೇ, ನಿನಗೆ ಏಟಕತ್ತಾಟ ಬದುಕು ಮಾಡ್ತಾವ. ಹೋಗ್ಲಿ ಸುಮ್ಮನೆ ಇದಕ್ಕೆ ಮನ್ಯಾಗ ಎಷ್ಟು ಜಗಳ ಮಾಡ್ತೇವೆ, ಎಷ್ಟು ನೆಮ್ಮದಿ ಹಾಳಾಕತಿ. ವಾ ಇನ್ನೂ ಒಂದು ಸುದ್ದಿ ಗೊತ್ತಾತವ ಇವ ನನಗೆ. ಏನು ಬೇ ಇವ ಈಕಿ ಇದಾಳಲ್ಲ ರತ್ನ, ಅವ್ರ ತವ್ರ ಮನೆಯವರು ಅವು ಈಕಿ ಅವ್ರ ಅಣ್ಣಗೆ ಗೊಂಡು ಗುಟ್ಟೈತಂತ. ಈಕಿನ ಕರೆದ ಇಲ್ಲ ಅವರು, ಹಂಗೆ ಹೆಸರಿಟ್ಟಾರ.
ಅಂಥದ್ದೇನು ಅಲ್ಲಿ ಹೆಸರು ಕೆಡಿಸ್ಕೊಂಡಾಳ ಏನು ಇದು ಮಕ ಮಾರಿ ಸೊಟ್ಟು ಮಾಡ್ಕೊಂಡು ಅಲ್ಲಿ ಏನು ಮಾಡಿ ಬಂದಾಳ ಏನು ಅವರು ಒಟ್ಟ ಕರೆದಲ್ಲ ಅಂತಿಕೇನ ನನಗೆ ನಿನ್ನೆ ಈಕೆಂದ್ಲು ಚೆನ್ನಮ್ಮಕ್ಕ. ಅಯ್ಯೋ ಹೌದಾ ಯಾಕ ಯಾಕೆ ಏನವ ಏನು ಅನ್ನೋದು ಗೊತ್ತಿಲ್ಲ, ಜೋರು ಮಾಡ್ಯಾರ ಅಂತೇಳಿ ಊರ ಕರೆದು ಹೆಸರು ಯಾರಂತೇಳಿ ಹಿಡ್ಸ್ಯಾರ ಏನೋ ಗೊತ್ತಿಲ್ಲ, ಈಕಿನ ಕರೆದಲ್ಲ ಒಟ್ಟು. ಈಕಿ ನನಗೆ ಗೊತ್ತೈತಿ ಅನ್ನೋ ಸುದ್ದಿ ಆಕಿಗೆ ಗೊತ್ತಿಲ್ಲ. ಹೌದಾ ಅವ್ರ ಅಣ್ಣರು ಭಾರಿ ಜೀವ ಇದ್ರಲ್ಲ ಬೇ, ಅವ್ರವ್ವರು ಆತು ಅವ್ರ ಅಣ್ಣಾರ ಆತು. ಅವಾಗ ಮದುವೆ ಆದಸ್ತ ಬಂದಾಗ ಎಷ್ಟು ಜೀವ ಮಾಡ್ಯಾರ ತಂಗಿ ಮೇಲೆ. ಅಷ್ಟು ಜೀವ ಇದ್ರು ಇದು ಏನು ಕೆಡಿಸ್ಕೊಂಡತೇನು ಯಾರಿಗೆ ಗೊತ್ತವ, ಏನು ಚಂದ ಇದ್ರ ಪಾಡೆಲ್ಲ. ಹೌದಾ ಈಕಿ ಹಿಂಗೆ ಎಟ್ಟಿ ಆಸೆ ಮಾಡೋದಕ್ಕೆ ಮತ್ತು ಅವರು ಸರಿಯಾಗಿ ಮಾಡ್ಯಾರ ನೋಡಿಕಿನ್ ಬಿಟ್ಟ ಮಾಡ್ಯಾರಲ್ಲ. ಮತ್ತೆ ಹೆಸರು ಹಿಡಿಸೋದು ಯಾರಂತೇಳಿ ಹಿಡ್ಸ್ಯಾರ ಈಕಿ ಬ್ಯಾಡಾಗೈತೆ ಮತ್ತು ಬಿಟ್ಕೊಟ್ಟಾರ. ಅಮ್ಮ ಹೋಗ್ಲಿ ಬಿಡಬೇ, ಮತ್ತು ಅಲ್ಲಿ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ನನ್ನ ಸುದ್ದಿನ ಮಾತಾಡಕತ್ತಾರ ಅಂತಂದು ಅದಕ್ಕೆ ಸುಮ್ಮನೆ ಮತ್ತೆ ಜಗಳ ಮಾಡಕತ್ತಾಳು. ನೀನ ಆಕೆ ಬರಲಿ ನೋಡಿ ಜಗಳಕ್ಕೆ ಇನ್ನೊಮ್ಮೆ ಐತಿಕಿ ಹಂಗೆ ಇದನ್ನ ಬಿಡಿಸ್ಬಿಡ್ತಾನೆ ಆಕಿದು. ಹೋಗ್ಲಿ ಬಿಡ ಅಂದ ಎಷ್ಟು ಸುಧಾರಿಸ್ಕೊಂತ ಮಗನ ಮಕ ನೋಡ್ಕೊಂಡು ಸುಧಾರಿಸ್ಕೊಂತ ಬಂದ್ರೆ ಇನ್ನೂ ಜಾಸ್ತಿ ಮಾಡ್ತಾ. ಬಾರ್ಬೇವ ನಾನು ರೊಟ್ಟಿ ಮಾಡ್ಕೊಡ್ತಾನಂತ ನಿನಗೆ. ಬೇಡವಾ ನೀನು ಸಲುವಾಗಿ ಮಾಡೋಣ ಅಂತ ಅನ್ಕೊಂಡೆ, ಮತ್ತು ಈಗ ನಾನು ನಾಷ್ಟ ಮಾಡ್ಕೊಂಬಂದೆ ನಿಂತಿದ್ದಿ. ಇಂದಾಗ ಮಾಡಿದ್ರೆ ಅದು ಪಲ್ಯದ ಆಗೈತೆ, ಅದಕ್ಕೆ ಇಲ್ಲ ಬಾರ್ವ. ಮತ್ತು ಅಡುಗೆ ಕೊನೆಯಾಗ ಪಲ್ಯ ಅದು ನಿಟ್ಟುಗಿದ್ನೆ ನಾನು, ಖಾರ ಪುಡಿನೇ ಇದ್ದಲ್ವ ಅದಕ್ಕೆ. ಮತ್ತು ಇಷ್ಟ ತನಕ ದುಂಡ್ಯಾಗ ತಿರುವಿ ಹಾಕ್ಯಾನ ನೋಡಿ ಪಲ್ಯಕ್ಕೆ, ಅದಕ್ಕೆ ಒಟ್ಟು ಒಣಗಾಕೇನಿ ಕುಟ್ಟಿಸ್ಕೊಂಬರ್ತಾನೆ ಸಂಜೆ ಮುಂದೆ ನಿಮ್ಮ ಅಣ್ಣ ಹೋಗಿ. ಇನ್ನು ಏನು ಇದ್ದಿದ್ನ ಬೇ ನಿಮ್ಮ ಅಣ್ಣಗೆ ಒಟ್ಟು ಇದನ್ನು ಮಾಡ್ಕೊಟ್ನೇವ, ಬಿಸಿದು ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ, ತಿಂದು ಹೋತು. ಮಧ್ಯಾಹ್ನಕ್ಕೆ ಬ್ಯಾಡ ಬಿಡಬೇವ ಏನಾರು ತಿಂತಾನಲ್ಲೇ. ಏನು ಮಾಡ್ಲವ ನಾನು ಏನು ಮಾಡಲಿ, ಆಕಿಗೆ ನೋಡಿದ್ರೆ ಮಾಡ ಅಂದ್ರೆ ನಾನು ಮಾತಾಡ್ಸ್ಬೇಕಿಲ್ಲ ಅವರು ಹಂಗೆ ಹಿಂಗೆ ಅಂತಂದು ಏನಂಗೆ ಬರ್ತಾಳ. ಅಲ್ಲ ಗಂಡ ಅದನ್ನು ಸೋಲ್ಬೇಕೇನು ಏನು ಅದಕ್ಕೆ ಈಕಿ ಸೋತ್ ನಡಿಬೇಕಾ ಯಾರಿಗೆ ಗೊತ್ತು. ಗಂಡನ ಮನೆಗೆ ಹೆಂಗಿರ್ಬೇಕು ಏನು ಅನ್ನೋದು ಕಬರಿಲ್ಲ ಅದಕ್ಕೆ. ಅವ್ರ ಅವ್ವರು ಚಲೋ ತಂಗೆ ಹೇಳ್ಕೊಟ್ಟಿದ್ರೆ ಇದು ಚಲೋ ತಂದು ಒಳ್ಳೆ ದಾರಿಗೆ ಇರ್ತಿದ್ಲು. ಮತ್ತು ಅವ್ರ ಅವ್ವನು ಹಂಗೆ ಇದ್ಲ ಅಂತ ಇದಕ್ಕೆ ಅದ್ರ ಬುದ್ಧಿನ ಬಂದ್ಬಿಟ್ಟತೆ. ಮತ್ತು ಏನು ಮನ್ಯಾಗ ಒಂದು ಅಡುಗೆದಲ್ಲ ತಿಂಡಿದಲ್ಲ ಗಂಡ ಲಘು ಹೊಕ್ಕಾನ ಲಘು ಮಾಡಿ ಕೊಟ್ಟು ಕಳಿಸ್ಬೇಕು, ಉಪವಾಸ ಇರ್ತಾನ ಅನ್ನೋದು ಕಬ್ರಿಲ್ಲ ಇದಕ್ಕೆ. ಆ ಅಣ್ಣ ಮನ್ಯಾಗೆಲ್ಲ ಇದ್ದು ತಂದು ಹಾಕಿದ್ರೂ ಹೊರಗಿನ ತಿನ್ಬೇಕಂದ್ರೆ ಅಷ್ಟು ಮನ್ಸಿಗೆ ಬೇಸರ ಮಾಡ್ಕೊತಾನೆ ಏನು. ಇವ ನಾನು ಬಿಸಿ ರೊಟ್ಟಿ ಹಾಕ್ತಾನೆ ತೆಗಿಬೇ ಬಂದರ ಉಂಡರ ಉಂಟಾನ ಅಣ್ಣ. ಬೇಡವಾ ನೀನು ಯಾಕೆ ಹಾಕ್ತಿದ್ದಿ, ಆಕೆ ಹಾಕ್ತಾಳೆ ಸುಮ್ಮನೆ ಬಂದು ಅವನಿಗೆ ಹೇಳ್ತಾನೆ ಬರತ್ಲೆ ಹಾಕಿಸ್ತಾನೆ. ಅವನಿಗೆ ಬಗ್ಗದಕ್ಕೆ ನಮಗೆ ಬಗ್ಗಂಗಿಲ್ಲ. ಮುಂಚೆ ಎಲ್ಲ ಮಾಡಿ ಕಟ್ತಿದ್ಲು, ಈಗ ಅಷ್ಟು ದಿಮಾಕ್ ಮಾಡಕತ್ತಾಳ. ಏನು ಅದ್ರಾಗು ಹೊಡೆಯೋದು ಬಿಡೋದು ಮಾಡ್ಯಾನ. ಮತ್ತು ಹೇಳ್ದಂಗೆ ಕೇಳ್ಕೊಂಡಿದ್ನ ಇಷ್ಟು ದಿವ್ಸ ನನ್ನ ಗಂಡ ನನಗೆ ತಿರುಗಿ ಬಿದ್ದಾನ ಅಂತಂದು ಸಿಟ್ನ್ಯಾಗ ಮಾತಾಡ್ಸಿಲ್ಲಲ್ಲ ಅದ್ರಾಗ. ಅದಕ್ಕೆ ನಮ್ಮನಿ ನಾಟಕ ಮಾಡಕತ್ತಾಳ, ಎಲ್ಲ ಮಾಡ್ತಾಳ ಆಕಿನ. ಲಘುನ ಎದ್ದು ದಿನ ರೊಟ್ಟಿ ಬತ್ತಿ ಕೂಲಿ ಆಳುಗಳಿಗೂ ಮಾಡಿ ಕಟ್ಟಾಕಿ ಅಷ್ಟು ನಾಟಕ ಮಾಡಕತ್ತಾಳ. ಅದಕ್ಕನ ಬೇ ನಾವು ಬರ್ತಿದ್ದಲ್ಲ ಏನಿಲ್ಲ, ಅಣ್ಣನ ಮಕ್ಕ ನೋಡ್ಕೊಂಡು ಏನೋ ಬಂದದ್ದಾಟ. ಪಾಪ ನಾವು ಬಂದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ನಾವು ಯಾಕೆ ಬರ್ಬೇಕು ಬೇ, ಅವ್ರ ಗಂಟೆ ಹೆಂಡ್ತಿನಾರ ಚಲೋ ತಂಗಿರ್ಲಿ ಅಂತಂದು ನಾವ ದೂರ ಆಗಿರೋದು. ಇದೆ ನಮ್ಮ ಉಳಿದು ಅಣ್ಣ ತಂಗಿ ಅನ್ನೋದು ಪ್ರೀತಿ ವಿಶ್ವಾಸ ಅನ್ನೋದು ಇರ್ತೈತಿ. ಅದೇನು ಆಕಿ ಮಾತು ಕಟ್ಕೊಂಡು ನೀ ಬರೋದು ಬಿಟ್ಟು ಅಂದ್ರೆ ನಿಮ್ಮ ಅಣ್ಣನ ಮನ್ಸು ಬೇಸರಕತ್ತಿಲ್ಲ. ಅದೇನು ಆಕಿ ಹಂಗಾರ ಇರುವಲ್ಲಕ್ಕ ಅವನು ನಿಮ್ಮ ಅಣ್ಣ ಕರೆದಾಗ ಬಂದು ಹೋಗೋದು ಮಾಡ್ಕೊಂತಿರು, ಅವನಿಗೂ ಮನ್ಸಿಗೆ ಒಂದಿಟ್ಟು ಸಮಾಧಾನ ಅನಿಸ್ತೈತಿ. ಪಾಪ ಅವ್ನಿಗೆ ಯಾರಂತದ್ರವ ನಮ್ಮನ್ನು ಬಿಟ್ರೆ ಈಕಿನ ಹೆಂಡತಿ ಕಟ್ಕೊಂಡಕ್ಕಿಂತಾಕಿ ನಾವರ ಅವನ್ನ ಒಂದಿಟ್ಟು ಚಲೋತ್ನಂಗೆ ನೋಡ್ಕೋಬೇಕಿಲ್ಲ. ಮತ್ತು ಅದಕ್ಕೆ ಅವ್ನ ಮಕ್ಕ ನೋಡ್ಕೊಂಡ ಬಂದೆ ಬೇ, ಇಲ್ಲಕ್ಕೆ ನಾ ಎಲ್ಲಿ ಬರ್ತಿದ್ದೆ ಅಣ್ಣನ ಮಕ್ಕ ನೋಡ್ಕೊಂಡು ಬಂದದ್ದು. ಬೇಸರ ಮಾಡ್ಕೊಂತಂತೆಗಿ ನಮ್ಮ ಅಣ್ಣ ಅಂತಂದು ಅಲ್ಲಿ ಅಣ್ಣಗೆ ಅನ್ನೆ. ಮತ್ತು ಹೋಗುವ ಪಾಪ ನೀನು ಇಷ್ಟ, ನೀನು ಎಲ್ಲರ ಇರು ಹೆಂಗಾರ ಇರು, ನಾವೇನು ಅನ್ನಂಗಿಲ್ಲವಾ, ನೀನು ಅಲ್ಲಿ ಇರ್ತೆ ಅಂದ್ರೆ ಅಲ್ಲರ ಇರು, ಇಲ್ಲಿ ಇರ್ತೆ ಅಂದ್ರೆ ಇಲ್ಲರ ಇರು ಅಂತಂದು ಅಂದ ಅಣ್ಣ. ಆಕೆ ಬುದ್ಧಿನಾರ ಬೇಡ ಆಕಿಗೆ, ಸಣ್ಣಕ್ಕಾಗಿ ಎಷ್ಟು ಇದು ಅದಾಳ ಏನು ತಾನು, ಬರು ಹೋಗೋರ್ನ ಹೆಂಗೆ ನೋಡ್ಕೊತಾಳ ಏನು ತಾನು. ಇದು ದೊಡ್ಡದಾಗೈತೆ ನೋಡು, ಮುದುಡಿ ಆಗ್ಯಾಳ. ಒಂದನಿ ಇನ್ನೂ ತಲೆಯಾಗ ಬುದ್ಧಿಲ್ಲ ಏನಿಲ್ಲ, ಹಂಗೆ ಎಲ್ಲರಿಗೂ ಹೈವಿ ಮಾಡ್ಕೊಂತ ತಂದ ಸಾಧಿಸ್ಬೇಕು ಅನ್ನೋಕೆದಾಳಕಿ. ಅಥವಾ ಅದು ಪಲ್ಯ ಆದಂಗೆ ಆತು, ನಡಿ ಕೊನೆಗೆ ಹೋಗೋಣ ಒಂದಿಟ್ಟು. ಹಿಂದಾಗಬೇಕಂದ್ರೆ ಏನಾರ ಮಾಡ್ಕೊಳಕ್ಕೆ ಬರ್ತೈತೆ ನಡಿ. ಚಪ್ಪಲ್ ಯಾರವ ಅನ್ಕೊಂಡೆ ನಾನು, ಈಕಿ ಬಂದಾಳನ ಈಕಿ. ನಾನು ಗಂಡಗ ಕೆಲಸ ಎಲ್ಲ ಬಗ್ಸಿಲ್ಲ, 38 ಒಕ್ಕನಕ್ಕಿಂಗೆ ಕರಿಯಾಕ ಏನಂಗ ದೊಡ್ಡ ಈಕೆ ನಂಗೆ. ಎಷ್ಟು ಮಾಡ್ತಾರ ಮಾಡಲಿ, ತಾಯಿ ಮಕ್ಕಳು ಕುಡ್ಕೊಂಡು ಹೋಗ್ಲಿಕ್ಕೆ ಈಕಿ ಊರಿಗೆ ಹೋಗ್ಲಿ. ನಮ್ಮ ಅತ್ತಿ ನೆಂಗರ ಮಾಡಿ ಓಡಿಸಿ ತೊಗೊತಾನ ಅವಾಗ ನನ್ನ ಗಂಡಗ. ಹಂಗೆ ಏನು ಮಾತು ಬಿಟ್ಟಾನ ಮಾತು ಹಂಗೆ. ಈಕಿ ಇಷ್ಟು ದಿವಸ ಈಕಿನ ಅವ್ರವನ ಇದ್ಲ ಮಾಡಿ ಹಾಕಕ್ಕೆ ಅನ್ನಂಗೆ ಮಾಡ್ತಾನೆ. ಅದೇನು ಮಾಡ್ತಾನ ಮಾಡಲಿ, ನಾನು ಅದಕ್ಕೆ ಏನು ಎದಕ್ಕೆ ಬದುಕು ಮಾಡಕ್ಕೆ ಹೋಗಿಲ್ಲ. ಏನೋ ಒಂದು ಈಟು ಕೈಗೆ ನಿಗೋಟ್ ಮಾಡಿ ಅಡಿಗೆ ಮನೆಯಾಗ ಕಾಲಿಟ್ಟಲ್ ಬಿಡು ಹಂಗೆ ಮಾಡ್ಕೊಳ್ಳವಲ್ಲಕ ಎಲ್ಲ ಮಾಡಲಿ ಗೊತ್ತಾಕತಿ. ಮುಕ್ಳಿ ಬಗ್ಗಿಸಿ ಮಾಡಿದ್ರೆ ಮಾಡಿ ಸಾಕಾಗಿ ಕಿತ್ಕೊಂಡು ಹೋಗ್ಲಿಲ್ಲ ಮತ್ತೆ ಯಾವಾಗೈತಿ. ನನ್ನ ಗಂಡ ನನಗೆ ಬುದ್ಧಿ ಬರ್ಬೇಕು ಇನ್ನು. ಅದಕ್ಕೆ ಏನು ಮಾಡಂಗಿಲ್ಲ, ಎಲ್ಲ ಮಾಡಿದ್ರೆ ಗೊತ್ತಾಕತಿ ಈಗ. ನಮ್ಮ ಮತ್ತೆ ಅನ್ನಕ್ಕೆ ಹಿಂಗೆ ಮಗನ ಪರವಾಗಿ ವಹಿಸ್ಕೊಂಡು ಬರ್ತಾಳೆ ಎಲ್ಲದಕ್ಕೆ. ಹಂಗೆ ಗಂಡ ಹೆಂಡ್ತಿನ ಚಲೋ ತಂಗಿರಕ್ಕೆ ಬಿಡ್ಬೇಕಲ್ಲ ಇವು. ನನ್ನ ಗಂಡ ಹಿಂಗಾಗ ಕಾರಣನ ಇವರು. ಹಂಗೆ ಇರ್ಲಕ್ರ ಹೇಳ್ದಂಗೆ ಕೇಳ್ಕೊಂಡಿರ್ತದ ನನ್ನ ಗಂಡ. ಈಕಿ ಅವ್ರವ್ವ ಎಲ್ಲರೂ ಇರೋದಕ್ಕೆ, ಅವ್ರ ತಂಗಿ ಅವರು ಇರೋದಕ್ಕೆ ಇನ್ನೂ ನಾಟಕ ಮಾಡಕತ್ತ. ಶೋಭಾರು ಹೋಗಿ ಮುಟ್ಟಿದ್ರಂತೇನವ, ಫೋನ್ ಮಾಡಿದ್ಲ ಶೋಭಾ? ಇಲ್ರಿ ಅತ್ತೀರ, ಅಕ್ಕ ಏನು ಫೋನ್ ಮಾಡಿಲ್ಲ, ನಾನ ಮಾಡ್ತಾನೆ ತಡ್ರಿ ನೋಡೋಣ. ಹೋಗಿ ಮುಟ್ಟ್ಯಾರಲ್ಲ ಕೇಳ್ತಾನೆ.
ಹಲೋ 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 ಅಕ್ಕ ಮುಟ್ಟಿದ್ರೆ ಹೋಗಿ ಊರಿಗೆ. ಹ್ಞೂ ಅಕ್ಷತಾ ಬಂದ್ವಿ ನೋಡಿ, ಈಗ ಫೋನ್ ಮಾಡೋಣ ಅನ್ಕೊಂಡೆ ನಿನಗೆ, ನೀನ ಮಾಡಿದೆ. ಹೌದೇನಕ್ಕ, ನಾನು ಹೋಗಿ ಮುಟ್ಟಿರಲ್ಲ ತೆಗಿ, ಬಸ್ನಾಗ ಇರ್ತೀರಿ ಮಾಡೋದು ಬೇಡ ಅಂತ ಅನ್ಕೊಳಕತ್ತಿದ್ದೆ. ಮತ್ತೆ ಅತ್ತೇರಿ ಕೇಳಿದ್ರ ಹೋಗಿ ಮುಟ್ಟಾರ್ಲವಾಗ ಹಚ್ಚಿದ್ಲಪ್ಪ ಶೋಭಾ ಫೋನ್ ಅಂತಂದು, ಅದಕ್ಕೆ ಮತ್ತೆ ಹಚ್ಚಿತ್ತರಿ ಹೋಗಿರಲಿಲ್ಲ ಅಂತಂದು ಹೋದ್ರೆ ಹಂಗಾರ. ಅವನು ಈ ಬಂದ್ವಿ ನೋಡು, ಬಂದು ಚಾ ಅದನ್ನ ಕುಡಿದ್ವಿ. ನಿಮ್ದು ಚಾ ಅಕ್ಕ? ನಮ್ದು ಚಾ ಆತು. ನಾನು ಅವ್ರ ಮನೆಗೆ ಹೋಗ್ಬರಂತ ತಡಿ ಅಂತಂದು ಹೊಂಟಿದ್ನೆ. ಅತ್ತೇರು ಮತ್ತೆ ಫೋನ್ ಹಚ್ಚಿ ಕೇಳಿ ಹೋಗಂತ ತಡಿವ ಅಂತ ಅಂದ್ರೆ ಅದಕ್ಕೆ ಹಚ್ಚಿದ್ನಕ್ಕ. ಗುಂಡ ಮಕ್ಕೊಂಡು ಎದ್ದು ನೋಡುವ ಈಗ ಅವ್ರ ಅಜ್ಜ ಎತ್ಕೊಂಡತಿ. ಹೌದೇನಕ್ಕ, ಮನಿ ಎಲ್ಲ ಬಿಕೋ ಅನ್ನಕತ್ತೈತಿ ಗುಂಡಿಲ್ಲದಕ್ಕೆ, ಬ್ಯಾಸರ ಆಗಕತ್ತದ ನನಗೂ. ಅದಕ್ಕೆ ಅವ್ರ ಮನಿ ಅಂತೆಲ್ಲ ಹಂಗೆ ಅಡ್ಡಾಡ್ಕೊಂತ ಹೋಗಿ ಬರ್ತಾನೆ ಎಣ್ಣೆ ಅತ್ತೇರಿಗೆ. ಮತ್ತು ಹೋಗುವ ಬಂದೆ ಅದು ಇತ್ತಲಕ್ಕ ಕೊಟ್ಟು ಮತ್ತೆ ಮಾತಾಡ್ಸ್ಕೊಂಡು ಬಾ ಹೋಗು ಮತ್ತೆ ಅಂತ ಅಂದ್ರೆ ಹಂಗಾಗಿ ಹೊಂಟಿದ್ನಕ್ಕ. ಹೌದೇನು? ಹೋಗಿ ಮತ್ತೆ ಮತ್ತೆ ಮನೆಯಾಗಿದ್ದು ಬ್ಯಾಸರ ಅನ್ನಿಸ್ತೈತಿ. ಬಾರು ಅಂದ್ರೆ ಒಲ್ಲೆ ಅಂತಿದ್ದಿ ನೀನು. ಇಲ್ಲಿ 2 ದಿವ್ಸ ಬಾ ಹೋಗಂತಿ ಅಂತ ಇರುವಂತಿ. ಇಲ್ಲಿ ತಗೊಳಕ ನೋಡೋಣ, ಮತ್ತೆ ಇನ್ನು ಇರ್ತಿಯಲ್ಲ ನೋಡ್ತಾನಿ. ತಗೊಳಕ ಮತ್ತೆ ಹೋಗಿಯಲ್ಲ, ಮತ್ತೆ ನಾಳೆ ಹಚ್ಚಕ ಪುರ್ಸೊತ್ತಿದ್ದಾಗ ಆಸ್ತಂತ ತಗೋ. ಅತ್ತೇರಿಗೆ ಹೇಳಿ ಹೋಗಿ ಮುಟ್ಟಾರಂತ ಅಂತಂದು ಬುತ್ತಿ ಅದನ್ನ ಎಲ್ಲ ತೆಗೆದು ಅವ್ವ ಬಿಸಿ ಅದನ್ನ ಮಾಡೈತೆ ಉಣ್ಬೇಕವ ರಾತ್ರಿಗೆ ಉಂಡ್ರಾತ ಅಂದು ಆತ ಹೇಳ್ತಾನೆ. ಹುಗಿ ಮುಟ್ಟಾರಂತ್ರಿ ಅತ್ತೇರ ಚಾ ಅದನ್ನ ಕುಡಿದು ಕುಂತಾರಂತ. ಗುಂಡ ಅವ್ರ ಅಜ್ಜನಂತೆಲ್ಲ ಅದನಂತ. ಹೋಗೇವಿ ಅಂತ ಹೇಳುವ ಅತ್ತಿಗೆ ಅಂತ ಅಂದ್ರಿ. ಹೌದಾ, ಈಗ ಹೋದ್ರ ನಂಗಾರ ಬಿಡು, ಹೋದ್ರಲ್ಲ ಆರಾಮ್ ಸರಿ. ಬುತ್ತಿ ಅದನ್ನ ತೆಗೆದು ಬಿಸಿ ಮಾಡು ಅನ್ಬೇಕು ತಂದಿಟ್ಟು. ಮತ್ತೆ ಬೆಳಗ್ಗೆನ ಮಾಡಿದ್ದು ಮತ್ತೆ ಬಿಸಿಲಿಗೆ ಅದಕ್ಕೆ ಕಾಳಿಸಿ ಹೋಗ್ಬಿಡ್ತೈತೆ. ಅದಕ್ಕೆ ಇಲ್ಲೆಲ್ಲ ತೆಗೆದು ಅವ್ವರು ಬಿಸಿ ಅದನ್ನ ಮಾಡ್ಯಾರ ಅಂತ ಅಂದ್ಲಾಕ. ಮತ್ತೆ ನಾ ಹೋಗ್ಬರ್ತಾನೆ ತಗೋರಿ ಅತ್ತೇರ. ಹೋಗಿ ರಾತ್ರಿ ಏಟತ್ತಿಗೆ ಉಂಡಿಗಿಂಡು ಬರ್ತಾನೆ. ಮತ್ತೆ ಅಲ್ವಾ ಎಲ್ಲ ಅಡಿಗಿತ್ತು, ಹೋಗಿ ಹಂಗ ಬರ್ಬೋದಿತ್ತು. ಮತ್ತೆ ಹೋಗಿ ಮತ್ತೆ ನಿಮ್ಮ ಅವನು ಹಂಗ ಬಿಡಂಗಿಲ್ಲ. ಹೋಗಿ ಮತ್ತೆ ಬಾ ಹೋಗು. ಹುನ್ರಿ ಅತ್ತೇರ ಹೋಗಿ ಬರ್ತಾನೆ. ಮನಿ ನೋಡಿದ್ರಿ ನಮ್ನಿ ಆಕಾರ ಆಗೈತಿ ಯವ್ವ. ಸಾಮಾನುಗಳೆಲ್ಲ ಕಟ್ ಇಟ್ಟು ಸಾಕಾತವ ಯವ್ವ. ಹೋಗಿ ಒಂದಿಟ್ಟು ನನ್ನ ಮೊಮ್ಮಗನ್ ನೋಡ್ಕೊಂಡ್ ಬರ್ನ ಅಂದ್ರು ಕೂಡುವಲ್ದು. ನಾಳೆ ಹೋಗ್ಬಿಡ್ತಾನತ್ತಾಗ. ಏನಾರ ಆಗ್ಲತ್ತಾಗ. ಸಾಯಂಕಾಲಕ್ಕೆ ನನ್ನ ಮೊಮ್ಮಗಳದು ಒಂದಿಟ್ಟು ಬಾಣೆತನ ಮಾಡೋಣ ಅಂದ್ರೂ ಕೂಡ್ಲಿಲ್ಲ ನನಗೆ. ಬಾಡ್ಯ ನನ್ನ ಮಗ ಅನ್ನಾನ ಯವ್ವ ಹೆಂಗದಿ ಬೇ, ಮಳಿ ಹಿಡ್ಕೊಂಡತಿ ಬಾರ ಬಂದರ ಬಂದ್ ನಮ್ಮ ಮನೆಗಿರ ಬೇ ಅನ್ನಂಗಿಲ್ಲ. ಎಲ್ಲ ನನ್ನ ಹಣೆ ಬರ. ನನ್ನ ಮಗಳು ಕರಿತೈತೆವ್ವ, ಇಲ್ಲಿ ಬಾರ ಬೇ, ಅಲ್ಲಿ ಏನು ಒಬ್ಬೇಕಿ ಅಂತ ಇರ್ತಿದ್ದಿ, ಇಲ್ಲಿ ಬಂದರ ಬಾ ಅಂತಾಳ. ಅಲ್ಲೇ ಹೋಗ್ಕನವ ಒಳಗದಾಳನ. ಯವ್ವ ಯವ್ವ ಏನ್ ಮಾಡಕತ್ತಿ ಬೇ? ಏನ್ ಮಾಡನಪ್ಪ, ಸತ್ತಲ್ಲೇನೋ ಜೀವಂತವಾಗಿ ಅದ ನೋಡು. ಏನಾರ ಮಾತಾಡ್ತೀನಿ ನೋಡಿ, ಏನಾರ ಕೇಳಿದ್ರು. ಇದು ನಾ ಎದಕ್ಕೆ ಬಂದೆ ಅಂದ್ರೆ ಈಕಿಗೆ ಸುಮತಿಗೆ ಸರ ಬೇಕಂತ ನಿಂದು. ಅದ್ಯಾವುದೋ ಮದುವೆ ಐತಂತ ಅವ್ರ ಕಡೆದು. ಹಂಗಾಗಿ ಬರ್ತಾಳಂತ. ಸರ ಕೊಡು, ಹಾಕೊಂಡು ತಗೊಂಬಂದು ಕೊಡ್ತಾಳ. ಯಾರಿಗೂ ಏನು ಕೊಡೋದಿಲ್ಲ ನಾನು. ನಾನು ಏನು ಕೇಳಕ್ಕೆ ಬರಬೇಡ್ರಿ. ಹಂಗ ಬೇಕಾದಾಗ ಆಟ ಎಲ್ಲ ಯಾರಿಗೂ ಕೊಡಂಗಿಲ್ಲ. ಅದು ನನ್ನ ಸರ ನನ್ನ ಮಗಳಿಗೆ ಒಕ್ಕತ್ತದ. ನೀನು ಏನು ಸಿಗಲ್ಲ ಏನಂಗ. ನನಗೆ ನೋಡ್ಕೊಂಡಲ್ಲಕ್ಕಿ ನಾನು ನೋಡ್ಕೊಂಡಿದ್ರ ಕೊಡ್ತಿದ್ದೆ, ಏನೋ ಗೊತ್ತಿಲ್ಲ. ಮುದುಕಿ ನಮ್ಮ ಅತ್ತಿ ಅಂತಂದು ಒಂದೆಟಕ್ಕೆ ಒಂದಿನ ಒಂದು ಬಿಸಿ ರೊಟ್ಟಿ ತಂದು ಕೊಟ್ಟಲ್ಲಕ್ಕಿ. ನಾನು ಕೊಡಂಗಿಲ್ಲ ಅಂತಂದು ಹೇಳು. ಹಂಗಂತಂದು ನೀನು ಸರನ ಹೋಗಿ ಹಾಕಿ ಕೊಡ್ತೀಯ ನಿನ್ನ ಮಗಳಿಗೆ? ಯಾಕ ನಾನು ಏನು ತಿನ್ಲೇನು ನಿನಗೆ? ನೀ ಏನಾರ ಮಾಡ್ಕೋ, ಈಗ ಕೊಡು ಸರ ತಂದು ಕೊಡ್ತಾಳೆ, ಹೇಳ್ತಾನೆ ನಾನು. ನನಗೇನು ಹೇಳೋದು ಬೇಡ, ಕೇಳೋದು ಬೇಡ, ಮರ್ಯಾದೆಯಿಂದ ಹೋಗಯ್ಯಪ್ಪ. ನನಗೆ ಸುಮ್ಮನೆ ಜಗಳ ಮಾಡಕ್ಕೆ ಬರಬಾರ್ದು. ನನ್ನ ಅಂತೆಲೆ ನಾ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಇವ್ವ ಇದ ಮಾತಾ ನೋಡು, ನಾಳೆ ನಿನ್ನ ಕೆಳಗೆ ಬಿದ್ದಾಗ ನೋಡೋಣ. ನಾನು ನಿನ್ನ ಮಗಳಲ್ಲ ಮತ್ತೆ ನೋಡು. ಮತ್ತೆ ಏನು ಮಾತಾಡ್ತಿ ಕಬ್ರು ಇಟ್ಕೊಂಡು ಮಾತಾಡಿ ನೀನು. ಹೌದು ಬಿಡಪ್ಪ, ನೋಡ್ಕೊಂಡೆಲ್ಲ ಮೊನ್ನೆ ಮಾಡಿ ನಮ್ನಿ ಸೋ ಅಂತ 3 ದಿವಸ ಹಿಡ್ಕೊಂಡ್ರು. ನಮ್ಮವು ಹೆಂಗ್ ಅದಾಳ ಅಂತಂದು ಬಂದು ನೀ ಕೇಕ್ ನೋಡಿದೆ. ಹೆಂಗ್ ಅದಾಳ ಅಂತ ಸೋರ ಮನ್ಯಾಗ ಅಂತಂದಂಗೆ ಬೆಚ್ಚಗಿದ್ರಪ್ಪ ಗಂಡ ಹೆಂಡ್ತಿ. ಈಗ ಬೇಕಾಗೈತೆನ ಬಂದಿರಿ, ಸರ ಬೇಕು, ಅದು ಬೇಕು, ಇದು ಬೇಕು ಅಂದು ನಾನು ಯಾವುದು ಕೊಡಂಗಿಲ್ಲ. ಇದ ಮಾತಾ ಇರ್ಲಿ, ನೋಡ್ತಾನೆ. ಏನು ನೋಡಂಗಿಲ್ಲ, ಕೇಳಂಗಿಲ್ಲ. ನೋಡ್ರಿ ಏನೇ ನಿನ್ನ ಮಗ ಬಂದಿದ್ದ? ಬಾರವ ಬಂದದ್ದ. ಸರ ಬೇಕಂತವನ ಹೆಂಡ್ತಿಗೆ, ಎಲ್ಲೇ ಇದಕ್ಕೆ ಮದುವೆ ಐತಂತ ಎಲ್ಲಿಗೆ ಹೊಕ್ಕಾಳಂತ, ಕೊಡು ಅಂತ ಬಂದದ್ದ. ಕೊಡಂಗಿಲ್ಲ ಅಂತಂದು ಹೇಳಿ ಕಳಿಸಿದೆ. ಆಕೆ ಆಕೆ ಪುಕ್ಷೇಟಿದ್ ಬೇಕನ್ನಕ್ಕೆ ನೀನು ಸಸಿ ಏನಾಕಿ ಹಂಗ ಒಂದ್ ದಿವಸಕ್ಕೆ ಬಂದು ತಿರ್ಗಾಕ್ ನೋಡ್ಲಿಲ್ಲ ಕರ್ನ. ಯಾಕ ಬಾರಿ ತಯಾರಾಗಿದಿ, ಎಲ್ಲಿಗೆ ಹೊಂಟಿದಿ? ಇಲ್ಲವ ಎಲ್ಲಿಗೆ ಹೋಗ್ಲಿ, ಸಾಮಾನು ಅವನ್ನೆಲ್ಲ ಕಟ್ಟಿಟ್ನೆ. ನಾಳೆ ಊರಿಗೆ ಹೋಗ್ಬೇಕು ನನ್ನ ಮಗಳ ಮನೆಗೆ. ಮೊಮ್ಮಗಳು ಬಂದತಂತ, ಮೊಮ್ಮಗನ್ ಕರ್ಕೊಂಡು ಅದಕ್ಕೆ ಹೋಗಿ ನೋಡ್ಕೊಂಡಾರ ಬರ್ತಾನೆ. ಅದು ಹೆಸರಿಟ್ಟಾಗ ಹೋಗಕ್ಕಾಗ್ಲಿಲ್ಲ, ಏನಿಲ್ಲ. ನಾಳೆ ಅದಕ್ಕೆ ಹೋಗೋಣ ಅನ್ಕೊಂಡ ನೋಡಿ. ನೀ ಊರಿಗೆ ಹೊಂಟೆ ಈ ಪಟ್ಟ ಏನ 2 ದಿವಸ ಇದ್ರ ನನಗೆ ಅಲ್ಲಿ ಬ್ಯಾಸರ. ಇಲ್ಲಿ ನೀನಿದ್ರ ಅಂದಿಟ್ಟು ನನಗೂ ಹೊಗರಕತಿ. ನೀನು ಹೊಂಟೆ ಅಂದ್ರೆ ಎಲ್ಲಿ ಕುಂದ್ರಿ, ಎಲ್ಲಿ ಯಾರ ಹತ್ರ ಮಾತಾಡ್ಲಿ? ನಿಂದೊಳ್ಳೆ ಚಲೋ ಬಿಡ್ಲಿ ಶಾಂತಿ. ನಾನು ನಿನ್ನ ಸಲುವಾಗಿ ಎಲ್ಲಿ ಹೋಗ್ಲಿಲ್ಲ, ಹಂಗೆ ಇಲ್ಲೇ ಕುಂದ್ರಲೆ ಹೆಂಗೆ? ಹೋಗು ಮತ್ತೆ ಮೊಮ್ಮಗನ ನೋಡಕ್ ಹೊಂಟಿದಿ, ಹೋಗು ಲಘು ಬಾ. ಬರ್ತಾನೆ 1 8 ದಿವಸ ಇದ್ದು ಬರ್ತಾನೆ.